ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಹಳ್ಳಿ ಶೈಲಿಯಲ್ಲಿ 2 ಬಾರಿ ಮಸಾಲೆ ರುಬ್ಬಿ ಮಾಡುವಂತಹ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಚಿಕನ್ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ, ಪೂರಿ, ಅಕ್ಕಿ ಶಾವಿಗೆ, ಅಕ್ಕಿ ರೊಟ್ಟಿ, ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಬಂದಿದ್ದ ಥರ ಮಾಡಿದೆ ರೆಸಿಪಿ ಶುರು ಮಾಡೋಣ. ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಚಿಕನ್ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಒಂದು 4 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಾಗೆ ಒಂದು ಸ್ವಲ್ಪ ದಪ್ಪ ಸೈಜ್ ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಒಗ್ಗರಣೆಗೆ ಹಾಕೋತಿರೋ ಅಂಥದ್ದು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ತಿರುಗಿಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಈ ಹಂತದಲ್ಲಿ ನಾನು 2 ಟೊಮೊಟೊನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಕೋಳಿನ ಮಾಡ್ತಿರೋದ್ರಿಂದ, 2 ಮೊಟ್ಟೆ ಕೋಳಿನ ಮಾಡ್ತಿರೋದ್ರಿಂದ 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನೀವು 1 ಕೋಳಿ ಮಾಡೋದಾದರೆ 1ನೇ ಹಾಕೋಬಹುದು. ಮಸಾಲೆ ಎಲ್ಲದೂ ಅಷ್ಟೇ ನಾನು 2 ಕೋಳಿಗೆ ಹಾಕೋತಿರುವಂಥದ್ದು. ನೋಡಿ, ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿರುವಾಗೇ ಸ್ವಲ್ಪ ಅರಶಿನ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ತಿರುವಿ ನಾವು ಇವಾಗ ಚಿಕನ್ನ ಹಾಕೋಬೇಕಾಗತ್ತೆ. ಚಿಕನ್ ಆದಷ್ಟು ನೀಟಾಗಿ ತೊಳ್ಕೊಂಡು ಅದರ ನೀರನ್ನೆಲ್ಲ ಸ್ವಲ್ಪ ಸೋರಕ್ಕೆ ಹಾಕ್ಕೊಂಡಿರಬೇಕು. ಚಿಕನ್ನ ಆದಷ್ಟು ನೀಟಾಗಿ ಹಿಂಡ್ಬಿಟ್ಟು ನಾವು ಹಾಕೋಬೇಕಾಗತ್ತೆ. ನೋಡಿ, ಚಿಕನ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ತಿರುಗಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಫುಲ್ ಕಂಪ್ಲೀಟ್ ಡ್ರೈ ಆಗಬೇಕು. ಆವಾಗ ಮಾತ್ರ ನಾವು ಮಾಡುವಂತಹ ಚಿಕನ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಚಿಕನ್ ಸಾಂಬಾರು ಸ್ವಲ್ಪ ಹಸಿ ಹಸಿ ಥರ ಅನಿಸಲ್ಲ, ತುಂಬ ರುಚಿಯಾಗಿರುತ್ತೆ. ಮತ್ತು ನಾವು ಉಪ್ಪು ಖಾರ ಏನು ಹಾಕ್ತೀವಿ ನೆಕ್ಸ್ಟು, ಈರುಳ್ಳಿ ಖಾರ ಮತ್ತು ಕಾಯಿ ಖಾರ ಎಲ್ಲ ತುಂಬ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚಿಕನ್ ಪೀಸಸ್ಸು. ನೋಡಿ, ಈಗ ನೀಟಾಗಿ ತಿರುವ ಆಗಿದೆ. ಇವಾಗ ಇದನ್ನು ನೀಟಾಗಿ ಫ್ರೈ ಆಗಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಈರುಳ್ಳಿ ಖಾರನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 3 ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ದಪ್ಪದಾಗಿ ಹೆಚ್ಚಿ ಹಾಕೋತಿರುವಂಥದ್ದು. ನಾನು ಇಲ್ಲಿ 2 ಮೊಟ್ಟೆ ಕೋಳಿನ ತಗೊಂಡಿದ್ದೀನಿ. ಸುಮಾರು 2.25 kgಷ್ಟು ಚಿಕನ್ ಇದೆ. ಅದಕ್ಕೆ ನಾನು 3 ಈರುಳ್ಳಿನ ಹಾಕೋತಾ ಇರುವಂಥದ್ದು. ನೀವು 1 ಕೋಳಿ ಯೂಸ್ ಮಾಡ್ತೀರಾ ಅಂತ ಅಂದರೆ 2 ಚಿಕ್ಕದು ಹಾಕ್ಕೊಳ್ಳಿ. ಮತ್ತು ನಾನು 5 ಗೆಡ್ಡೆ ಬೆಳ್ಳುಳ್ಳಿನ ಇದರ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಸುಮಾರು 2 ಹಿಡಿಯಷ್ಟಿದೆ. ಮತ್ತು 1 ಹಿಡಿಯಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಪೂರ್ತಿ 1 ಹಿಡಿಯಷ್ಟು ಅಂದರೆ ಸ್ವಲ್ಪ ಕೈ ತುಂಬ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚಿಕನ್ ಸಾಂಬಾರಿಗೆ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಪುದೀನನ ಹಾಕೋತಾ ಇದ್ದೀನಿ. ಪುದೀನನ ಹಾಕ್ಕೊಂಡಿದ್ದಾದಮೇಲೆ 2 ಹಸಿರುಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಫುಲ್ ಫೈನ್ ಪೇಸ್ಟ್ ಏನು ಮಾಡೋದು ಬೇಡ, ಸ್ವಲ್ಪ ತರಿಯಾಗಿದ್ದರೆ ಸಾಕು. ನೋಡಿ, ನಾನು ಈ ಥರ ರುಬ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದನ್ನು ಸೈಡಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡೋಕ್ಕಿರ್ತೀವಲ್ಲ ಚಿಕನ್ನು, ಅದು ಹೇಗಾಗಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು ನೀವು, ನಾವು ಮಾಡ್ತಿರುವಂಥ ಚಿಕನ್ನು ಫ್ರೈ ಮಾಡೋಕ್ಕಿಟ್ಟಿದ್ದು ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಕಂಪ್ಲೀಟ್ ಡ್ರೈ ಆಗಬೇಕು. ಆವಾಗ ಮಾತ್ರ ನಾವು ಹಾಕುವಂಥ ಮಸಾಲೆ ತುಂಬ ರುಚಿಯಾಗಿ ಬರುತ್ತೆ. ಸಾಂಬಾರು ಕೂಡ ಅಷ್ಟೇ ಹಸಿ ಸ್ಮೆಲ್ ಅನಿಸಲ್ಲ. ನೋಡಿ, ಇನ್ನೂ ಒಂದು 5-6 ನಿಮಿಷ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ವಾಟರ್ ಫುಲ್ ಕಂಪ್ಲೀಟ್ ಡ್ರೈ ಆಗಿದೆ. ನೋಡ್ತಾ ಇರ್ಬೋದು ನೀವು. ಚಿಕನ್ ಸಾಂಬಾರು ಮಾಡೋದಕ್ಕೆ ಇದೇ ಫಸ್ಟ್ ಯಾವಾಗಲೂ ಕೂಡ ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಚಿಕನ್ ನೀವು ಆದಷ್ಟು ವಾಟರ್ ಡ್ರೈ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಆವಾಗ ಮಾತ್ರ ಚಿಕನ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಇವಾಗ ಇಷ್ಟು ಡ್ರೈ ಇದಾದಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಖಾರನ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡು ನೀಟಾಗಿ ತಿರುವಿ ಇದನ್ನು ಫ್ರೈ ಆಗಕ್ಕೆ ಬಿಡಬೇಕು. ಇದರಲ್ಲಿ ಈರುಳ್ಳಿ ಖಾರ ಏನು ಹಾಕಿರ್ತೀವಿ ನಾವು, ಅದು ಆಯಿಲ್ ಬಿಟ್ಕೊಂಡು ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು 5-6 ನಿಮಿಷ ನೀಟಾಗಿ ಕುದಿಸ್ಕೊಂಡಿದ್ದಾದಮೇಲೆ ಆಯಿಲ್ ಬಿಡ್ತಾ ಇದೆ. ನೋಡಿ, ಇವಾಗ ಒಂದ್ಸಲ ನೀಟಾಗಿ ತಿರುವ್ಕೊಳ್ಳೋಣ. ತಿರುವ್ಕೊಂಡಿದ್ದಾದಮೇಲೆ ಒಂದು 5 ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರದ ಪುಡಿನ ಹಾಕ್ಕೊಂಡಿದ್ದಾದಮೇಲೆ ಒಂದು 6 ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 2 ಲೋಟದಷ್ಟು ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ನೀಟಾಗಿ ತಿರುವಿ ಇದನ್ನು ಅದು ಉಪ್ಪು ಖಾರ ಎಲ್ಲ ಹಿಡಿಯೋಕ್ಕೆ ಬಿಡಬೇಕು. ಒಂದು 5 ನಿಮಿಷ ಇದೇನು ಖಾರ ಹಾಕಿರ್ತೀವಿ ಅದರಲ್ಲಿ ಒಂದು 5 ನಿಮಿಷ ಕುದಿಸ್ಕೋಬೇಕು ಅಷ್ಟೇ. ಇದನ್ನು ಒಂದು 5 ನಿಮಿಷ ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಕಾಯಿ ಖಾರನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಹೋಳಷ್ಟು ಅಂದರೆ ಒಂದು ಅರ್ಧ ಒಡೆ ಪೂರ್ತಿ ತೆಂಗಿನಕಾಯಿನ ಈ ಥರ ಹೆಚ್ಚಿ ಹಾಕೋತಿರುವಂಥದ್ದು. ನೀವು ತುರಿದು ಕೂಡ ಹಾಕೋಬೋದು. ನೋಡಿ, ಕಾಯಿನ ಹಾಕ್ಕೊಂಡಿದ್ದಾದಮೇಲೆ 1 ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ಮಾತ್ರ ಗಸಗಸೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಗಸಗಸೆ ಹಾಕ್ಕೊಂಡಿದ್ದಾದಮೇಲೆ ಒಂದು 2 ಚಮಚದಷ್ಟು ಹುರಿಗಡಲೆನ ಸೇರಿಸ್ಕೊತಾ ಇದ್ದೀನಿ. ಹುರಿಗಡಲೆನ ಸೇರಿಸ್ಕೊಂಡಿದ್ದಾದಮೇಲೆ ಒಂದು 7-8 ಪೀಸು ಚಕ್ಕೆನ ಸ್ವಲ್ಪ ಚಿಕ್ಕದಾಗಿ ಹಾಕೋತಿರೋವಂಥದ್ದು. ನೀವು 1 ಕೋಳಿ ಮಾಡ್ತೀರಾ ಅಂದರೆ ಒಂದು 3-4 ಪೀಸ್ನ ಸೇರಿಸ್ಕೋಬೋದು. ನೋಡಿ, ಒಂದು 20 ಕಾಳಾಗುವಷ್ಟು ಕಾಳು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಲವಂಗನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀರನ್ನ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನು ರುಬ್ಕೊಂಡಿದ್ದೀನಿ, ಕಂಪ್ಲೀಟ್ ನುಣ್ಣಗಿದೆ.
ಇಷ್ಟೇ. ಇದನ್ನು ಸೈಡಲ್ಲಿ ಇಟ್ಕೊಂಡು ನಾವು ಚಿಕನ್ ಫ್ರೈ ಮಾಡೋಕ್ಕೆ ಹಾಕಿದ್ವಲ್ಲ, ಖಾರದಲ್ಲಿ ಫ್ರೈ ಮಾಡೋಕ್ಕೆ ಹಾಕಿದ್ವಲ್ಲ, ಅದು ಹೇಗಾಗಿದೆ ಅಂತ ನೋಡೋಣ. ನೋಡಿ, ನಾವು ಹಾಕಿರುವಂತಹ ಖಾರ ಎಲ್ಲ ನೀಟಾಗಿ ಆಯಿಲ್ ಬಿಟ್ಟು ಫ್ರೈ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ. ಈ ಹಂತದಲ್ಲಿ ನಾವು ಈ ಥರ ನೀಟಾಗಿ ಫ್ರೈ ಆಗಿರುವ ಹಂತದಲ್ಲಿ ನಾವು ರುಬ್ಕೊಂಡಿರುವಂಥ ಕಾಯಿಕರನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕಾಯಿಕರನ ಹಾಕ್ಕೊಂಡಿದ್ದಾದಮೇಲೆ ನಾವು ಸಾಂಬಾರು ಯಾವ ರೀತಿ ಮಾಡ್ತೀರಾ ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾವು ಸ್ವಲ್ಪ ಗಟ್ಟಿನೇ ಮಾಡೋದು, ಆದ್ದರಿಂದಾಗಿ ನಾನು ಸ್ವಲ್ಪ ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಕೂಡ ಮಾಡ್ಕೋಬಹುದು. ನೋಡಿ, ನೀರಿನ ಕನ್ಸಿಸ್ಟೆನ್ಸಿ ಈ ರೀತಿ ಸಾಂಬಾರು ಇದ್ದಾಗ ಇದನ್ನು ಮುಚ್ಚಳನ ಮುಚ್ಚಿ ಒಂದು 7-8 ವಿಷಲ್ ತೊಗೋಬೇಕಾಗತ್ತೆ. ಮೊಟ್ಟೆ ಕೋಳಿ ಬೇಯೋದು ಸ್ವಲ್ಪ ನಿಧಾನ, ಅದರಿಂದಾಗಿ ಒಂದು 7-8 ವಿಷಲ್ನ ತೊಗೋತಾ ಇದ್ದೀನಿ. ನೋಡಿ, ಇದನ್ನು ಮುಚ್ಚಳ ಮುಚ್ಚಿ ಒಂದು 7-8 ವಿಷಲ್ ಬರೋವರೆಗೂ ಬಿಡಬೇಕಾಗುತ್ತೆ. ನೋಡಿ, ಇವಾಗ ವಿಷಲ್ ಬಂದು ಕಂಪ್ಲೀಟ್ ತಣ್ಣಗಾಗಿದೆ. ನೋಡ್ತಾ ಇರ್ಬೋದು ನೀವು, ನಮ್ಮ ಚಿಕನ್ ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇದ್ರಲ್ವಾ ಎಷ್ಟು ಸೂಪರಾಗಿ ರೆಡಿಯಾಗಿದೆ ನಮ್ಮ ಚಿಕನ್ ಸಾಂಬಾರು ಅಂತ. ಇದನ್ನು ನೀಟಾಗಿ ತಿರುಕೊಳ್ಳೋಣ. ತಿರುಕೊಂಡು ಇವಾಗ ನೀವು ಉಪ್ಪು ಖಾರನ ನೋಡಿ ಈ ಹಂತದಲ್ಲಿ ಆ್ಯಡ್ ಮಾಡ್ಕೋಬೋದು. ನೋಡಿ, ಒಂದ್ಸಲ ಈ ಥರ ನೀಟಾಗಿ ತಿರುಕೊಂಡಿದ್ದಾದಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ನಾವು ಆವಾಗಲೇ ಮೊಟ್ಟೆ ಚೀಲ ಮತ್ತು ಮೊಟ್ಟೆಗಳನ್ನ ಏನು ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಒಂದು 10 ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ಆಯಿತು. ನಮ್ಮ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ. ಇದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ಕುದ್ದಿದ್ದಾದಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಒಂದು 10 ನಿಮಿಷ ನಮ್ಮ ಮೊಟ್ಟೆಗಳನ್ನ ಕೂಡ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ನಮ್ಮ ಚಿಕನ್ ಸಾಂಬಾರು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ. ಕಲರ್ ಕೂಡ ಅಷ್ಟೇ, ಅದು ಥಿಕ್ನೆಸ್ ಕೂಡ ಅಷ್ಟೇ, ತುಂಬ ರುಚಿಯಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಮನೇಲಿ ಈ ಮೊಟ್ಟೆ ಕೋಳಿ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.